ಸಂಜೆ 4 ಗಂಟೆಗೆ ಆರ್ಸಿಬಿ ತಂಡಕ್ಕೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ವಿಧಾನಸೌಧದ ಮೆಟ್ಟಿಲ ಮೇಲೆ ಈ ಕಾರ್ಯಕ್ರಮ ನಡೆಯುತ್ತೆ. ಬೆಂಗಳೂರಲ್ಲಿ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ಈ ಬಗ್ಗೆ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಕೇವಲ ಸನ್ಮಾನ ಅಷ್ಟೇ ನಡೆಯುತ್ತೆ. ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರಬೇಕು, ವಿಧಾನಸೌಧದ ಬಳಿ ಅಲ್ಲ. ಎದುರುಗಡೆ ಹೈಕೋರ್ಟ್ ಇದೆ, ಅಲ್ಲದೆ ಇದು ಸೂಕ್ಷ್ಮ ಪ್ರದೇಶ. ಹೀಗಾಗಿ ಅಭಿಮಾನಿಗಳಿಗೆ ವಿಧಾನಸೌಧದಲ್ಲಿ ಪ್ರವೇಶ ಇರೋದಿಲ್ಲ, ಅವಕಾಶ ಇರೋದಿಲ್ಲ. ಬದಲಾಗಿ ಸ್ಟೇಡಿಯಂಗೆ ಬರಬಹುದು, ಸ್ಟೇಡಿಯಂಲ್ಲಿ ಅಭಿಮಾನಿಗಳಿಗೆ ಅವಕಾಶ ಇರುತ್ತೆ ಅನ್ನೋದನ್ನು ಸತ್ಯವತಿ ಅವರು ಹೇಳಿದ್ದಾರೆ. ಸೊ ಎಲ್ಲ ಸಿದ್ಧತೆ ಆಗ್ತಾ ಇದೆ. ಈಗ ವಿಧಾನಸೌಧದ ಮೆಟ್ಟಿಲಿನ ಮೇಲೆ ಎಲ್ಲ ಆರ್ಸಿಬಿ ಆಟಗಾರರಿಗೆ ಇವತ್ತು ಸರ್ಕಾರದ ಕಡೆಯಿಂದ ಅಭಿನಂದನೆ ಸಲ್ಲಿಸಲಾಗುತ್ತೆ. ಅದಾದಮೇಲೆ ಅಲ್ಲಿಂದ ಆಟಗಾರರು ಸ್ಟೇಡಿಯಂಗೆ ಬರ್ತಾರೆ. ಅಭಿಮಾನಿಗಳು ಅದಕ್ಕಾಗಿ ಸ್ಟೇಡಿಯಮಲ್ಲಿ ಕಾಯ್ಬೋದು. ವಿಧಾನಸೌಧ ಅದರ ಮುಂಭಾಗದಲ್ಲಿ ಹೈಕೋರ್ಟ್ ಇದೆ, ಸೂಕ್ಷ್ಮ ಪ್ರದೇಶ ಅದು. ಅಲ್ಲಿ ಏನಾದರೂ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿಬಿಟ್ರೆ ಕಷ್ಟ ಆಗುತ್ತೆ. ಈ ಕಾರಣಕ್ಕಾಗಿ ಇಲ್ಲಿ ಅಭಿಮಾನಿಗಳಿಗೆ ಪ್ರವೇಶ ಇರೋದಿಲ್ಲ, ಬದಲಾಗಿ ಸ್ಟೇಡಿಯಮಲ್ಲಿ ಅಭಿಮಾನಿಗಳು ಬರ್ಬೋದು. ಆದರೆ ವಿಧಾನಸೌಧದ ಬಳಿ ಬೇಡ ಅಂತ ಆ ವ್ಯವಸ್ಥೆಯ ಉಸ್ತುವಾರಿ ನೋಡ್ಕೊಳ್ತಾ ಇರುವಂಥ ಸತ್ಯವತಿ ಅವರು ಹೇಳಿದ್ದಾರೆ. ಒಂದು ಇಲ್ಲಿಂದ ಪ್ರಾರಂಭ, ಅವರ ಏನು ವಿಕ್ಟ್ರಿ ಒಂದು ಮಾರ್ಚ್ ಇದೆ, ಇಲ್ಲಿಂದ ವಿಧಾನಸೌಧದಿಂದ ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಬಹಳಷ್ಟು ಐಕಾನಿಕ್ ಮತ್ತು ಚಾರಿತ್ರಿಕವಾದ ಒಂದು ಕಟ್ಟಡವಾಗಿರೋದ್ರಿಂದ ಇಲ್ಲಿಂದ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. KSCA ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು. ಈಗ ನಾವು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಪರ್ಮಿಷನ್ನು ಸಹ ಕೊಟ್ಟಿದ್ದೇವೆ. ಸುಮಾರು ವಿ ಆರ್ ಎಕ್ಸ್ಪೆಕ್ಟಿಂಗ್ ಟೀಮ್ ಅಟ್ 4 ಗಂಟೆಗೆ ಬಂದು ಇಲ್ಲಿ ನಂತರ ಅವ್ರಿಗೆ ಒಂದು ಸಣ್ಣ ಒಂದು ಫೆಸಿಲಿಟೇಷನ್ನು ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಕರ್ನಾಟಕ ಸರ್ಕಾರದ ವತಿಯಿಂದ. ಸೊ 4 ಗಂಟೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿ ಹಾಜರಿದ್ದು ಆ ತಂಡವನ್ನು ಬರಮಾಡಿಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ನಡೆಸಬೇಕು ಅನ್ನೋದೊಂದು ಆಶೆ ಇದೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಇಲ್ಲ, ಕ್ರೌಡ್ ಈಗ ಇಲ್ಲಿ ಕ್ರೌಡ್ ಇಲ್ಲಿ ಬರಬಾರ್ದು. ದಯವಿಟ್ಟು ನನ್ನ ಒಂದು ಮನವಿ, ಇಲ್ಲಿ ಕ್ರೌಡು ದಯವಿಟ್ಟು ನಾನು ಕರ್ನಾಟಕದ ಬೆಂಗಳೂರಿನ ಜನಸಾಮಾನ್ಯರು ಮತ್ತು RCB ಫ್ಯಾನ್ಗಳು ಹೇಳ್ತಾ ಇದ್ದೀನಿ, ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅವರ ಒಂದು ವಿಕ್ಟ್ರಿ ಮಾರ್ಚು ಇದೆ, ಸ್ಟೇಡಿಯಂಗೂ ಹೋಗ್ತಾ ಇದ್ದಾರೆ, ಮತ್ತು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಕ್ರೌಡು ಜನಸಾಮಾನ್ಯರು ತಮ್ಮ ಒಂದು ಇದನ್ನು ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಸ್ಟೇಡಿಯಂಗೆ ಹೋಗಬೇಕು ಅಂತ ನಾವು ಕಳಕಳಿ ಹೋಗಿ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕಂದರೆ ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದ್ರಿಂದ, ಮತ್ತು ಇದು ವಿಧಾನಸೌಧ ಒಂದು ಸೂಕ್ಷ್ಮ ಪ್ರದೇಶ ಇರೋದ್ರಿಂದ, ಮತ್ತು ಹೈಕೋರ್ಟ್ ಪಕ್ಕದಲ್ಲಿರೋದ್ರಿಂದ ನಮಗೆ ಸ್ವಲ್ಪ ತೊಂದರೆಗಳಾಗುತ್ತೆ. ದಯಮಾಡಿ ಎಲ್ಲ ಜನತೆ ತಾವು ಸ್ಟೇಡಿಯಂಗೆ ಹೋಗಬೇಕು ಅಂತ ನನ್ನ ಒಂದು ಕಳಕಳಿ. ಥ್ಯಾಂಕ್ ಯು. ಬರ್ಬೋದು ಅಂತ ಸೂಚನೆ ಇದೆ, ನಮ್ಗೆ ಬರ್ಬೋದು, ಅದು ಕನ್ಫರ್ಮ್ ಮಾಡ್ತೀವಿ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿರ್ತಾರೆ, ಮತ್ತು ನಮ್ಮ ಸಚಿವ ಸಂಪುಟದ ಹಿರಿಯ ಮಂತ್ರಿಗಳು ಮತ್ತು ಎಲ್ಲ ಶಾಸಕರು ಎಲ್ಲರನ್ನೂ ಕರಿತಾ ಇದ್ದೀವಿ. ಮತ್ತು ಏನು ಅವರು ಏನು ತಂಡ ಈಗಾಗಲೇ ಗೆದ್ದಿದೆ ಅದನ್ನು ಮತ್ತೆ ಅವ್ರಿಗೆ ಕೊಡುವಂತಹ ಕಾರ್ಯಕ್ರಮ. ಅದು ನಮಗೆ ಮಾಹಿತಿ ಇಲ್ಲ, ಅದು ತಾವು KSCAಗೆ ಕೇಳಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.